ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿರಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಧೃತರಾಷ್ಟ್ರೋವಾಚ ಭಯಂ ಮೇ ಸುಮಹಾಜ್ಜಾತಂ ವಿಸ್ಮಯಶ್ಚೈವ ಸಂಜಯ ಶ್ರುತ್ವಾ ಪಾಂಡುಕುಮಾರಾಣಂ ಕರ್ಮದೇವೈಃ ಸುದುಷ್ಕರಂ. ಸಂಜಯ, ತುಂಬ ಭಯ ಆಗ್ತಾ ಇದೆಯೋ ನನಗೆ. ದೇವತೆಗಳಿಗೂ ಮಾಡಲು ಅಸಾಧ್ಯವಾದ ಕರ್ಮಗಳನ್ನು ಈ ಪಾಂಡವರು ಮಾಡ್ತಾ ಇದ್ದಾರೆ ಅಲ್ಲ. ಚಿಂತಾ ಮೇ ಮಹತೀ ಸೂತ ಭವಿಷ್ಯತಿ ಕಥಂ ತಿಥಿ. ನನ್ನ ಮಕ್ಕಳಿಗೆ ಜಯ ಹೇಗಾದೀತು ಎನ್ನುವ ಚಿಂತೆ ಮಾತ್ರ ತುಂಬ ಆಗ್ತಾ ಇದೆ. ಧ್ರುವಂ ವಿದುರ ವಾಕ್ಯಾನಿ ಧಕ್ಷಂತಿ ಹೃದಯಂ ಮಮ. ವಿದುರ ತುಂಬ ಹೇಳಿದ, ಯುದ್ಧ ಬೇಡ ಯುದ್ಧ ಬೇಡ ಅಂತ ಹೇಳಿದ. ದುರ್ಯೋಧನ ಹುಟ್ಟಿದ ದಿನದಿಂದಲೇ ದುರ್ಯೋಧನನನ್ನು ತ್ಯಾಗ ಮಾಡಲಿಕ್ಕೆ ಹೇಳಿದ. ಅವತ್ತಿನಿಂದ ಆರಂಭಿಸಿಕೊಂಡು ಮೊನ್ನೆ ಅವನು ಊರು ಬಿಟ್ಟು ಹೋಗುವವರೆಗೂ ನಿರಂತರವಾಗಿ ಏನು ಹೇಳಿದ್ನಲ್ಲ, ಆ ಎಲ್ಲ ಮಾತು ಈಗ ರಿಂಗಣಿಸ್ತಾ ಇವೆ. ನನ್ನ ಹೃದಯಕ್ಕೆ ಭರ್ಚಿ ಹಾಕಿ ಚುಚ್ಚಿದಂಗೆ ಆಗ್ತಾ ಇದೆ. ಆಗ ನನಗೇನು ಮನವರಿಕೆ ಆಗಲಿಲ್ಲ. ಕೇನ ವದ್ಯ ಮಹಾತ್ಮನಃ ಪಾಂಡುಪುತ್ರಾಃ ಮಹಾಬಲಾಃ ಕೇನ ದತ್ತವರಾಸ್ತಾತ ಕಿಂವಾ ಜ್ಞಾನಂ ವಿದಂತಿವೆ ಯೇನ ಕ್ಷಯಂ ನ ಗಚ್ಚಂತಿ ದಿವಿ ತಾರಾಗಣ ಇವ. ಸಂಜಯ, ಯಾವ ಕಾರಣದಿಂದ ಪಾಂಡವರು ಅವಧ್ಯರಾಗಿದ್ದಾರೆ? ಯಾರ ವರದಿಂದ ಪಾಂಡವರು ಇಂಥ ಬಲಾಢ್ಯರಾಗಿದ್ದಾರೆ? ಏನಂತಹ ಜ್ಞಾನವಿದೆ ಪಾಂಡವರಲ್ಲಿ? ಯಾವುದರಿಂದ ನನ್ನ ಕುಲ ನಾಶವಾಗ್ತಾ ಹೋಗ್ತಾ ಇದೆ? ಯಾವ
ಸಾಮರ್ಥ್ಯದಿಂದ ಪಾಂಡವರು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ರಾರಾಜಮಾನರಾಗ್ತಾ ಇದ್ದಾರೆ. ಪುನಃ ಪುನರ್ನಮೃಷ್ಯಾಮಿ ಹಂತ ಸೈನ್ಯಂ ತು ಪಾಂಡವೈ ಮಯ್ಯೇವ ದಂಡ ಪತತಿ ದೈವಾತ್ ಪರಮದಾರುಣಃ ಯೇ ಅವಧ್ಯ ಪಾಂಡುಸುತಾ ಯಥಾ ವಧ್ಯಾಶ್ಚ ಮೇ ಸುತಃ. ಯಾಕೆ ದೈವ ನನ್ನ ಮೇಲೆ ಹಠ ಸಾಧಿಸ್ತಾ ಇದೆ? ಪಾಂಡವರ ಮೇಲೆ ಯಾಕೆ ದೈವ ಹಠ ಸಾಧಿಸ್ತಾ ಇಲ್ಲ? ಹೌದು, ದೈವ ಇದು ದುರ್ಬಲವಲ್ಲ. ದೈವದ ಮುಂದೆ ಬಾಗದ ವಸ್ತು ಯಾವುದೂ ಇಲ್ಲ. ಎಂಥ ನನ್ನ ಅನ್ನೋವರು ಕೂಡ ದೈವದ ಮುಂದೆ ತಲೆ ಬಾಗಲೇಬೇಕು, ದೈವದ ಮುಂದೆ ಸೋಲ್ಲೇಬೇಕಲ್ವೇ? ಎಂಥ ಉನ್ಮತ್ತ, ಎಂಥ ಅಹಂಕಾರ. ಹೀಗಿರುವಾಗ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಯಾಕೆ ದೈವ ಆಟವಾಡ್ತಾ ಇದೆ? ಪಾಂಡವರು ಯಾಕೆ ವಿಜಯಿಗಳಾಗ್ತಾ ಇದ್ದಾರೆ? ಘಾತಯಿಷ್ಯತಿ ಮೇ ಸರ್ವಾನ್ ಪುತ್ರಾನ್ ಭೀಮೋ ನ ಸಂಶಯ ನಹಿ ಪಶ್ಯಾಮಿ ತಂ ವೀರಂ ಯೋ ಮೇ ರಕ್ಷತ್ ಸುತಾನ್ ರಣೆ. ಭೀಮಸೇನ ನನ್ನ ಮಕ್ಕಳ 100 ಜನರನ್ನು ಸಂಹಾರವನ್ನು ಮಾಡ್ತಾನೆ. ಭೀಮಸೇನ ದೇವರಿಂದ ಸಂರಕ್ಷಿತನಾದ ಒಬ್ಬ ಮಗನನ್ನು ಕೂಡ ನಾನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾನೆ. ಸಂಜಯೋ ವಾಚ, ಸಂಜಯ ಹೇಳ್ತಾನೆ, ಶೃಣು ರಾಜನ್ನ ಬಹಿತಃ ಶ್ರುತ್ವಾ ಚೈವಾವಧಾರಯ ನೈವ ಮಂತ್ರಕೃತಂ ಕಿಂಚಿನ್ನೈವ ಮಾಯಾಂ ತಥಾವಿಧಂ ನ ವೈ ವಿಭೀಷಿಕಾಂ ಕಿಂಚಿದ್ ರಾಜನ್ ಕುರ್ವಂತಿ ಪಾಂಡವಾಃ. ರಾಜ ಕೇಳಿಲ್ಲಿ, ಅವರು ಯಾವ ಮಂತ್ರಗಳ ತಂತ್ರಗಳನ್ನು ಅವರು ಮಾಡ್ತಾ ಇಲ್ಲ, ಯಾವ ಮಾಯಾ ಅವರು ಅವಲಂಬಿಸಿಲ್ಲ, ಯಾವುದನ್ನೂ ಕೂಡ ಅವರು ಅವಲಂಬಿಸಿಲ್ಲ. ಹಾಗಾದರೆ ಯುದ್ಧಂತಿ ತೇ ಯಥಾ ನ್ಯಾಯಂ ಶಕ್ತಿಮಂತಶ್ಚ ಸಂಯುಗೆ, ಸ್ವಯಂ ಶಕ್ತಿಮಂತರಾಗಿದ್ದಾರೆ, ನ್ಯಾಯಯುತವಾಗಿ ಯುದ್ಧವಾಡ್ತಾ ಇದ್ದಾರೆ. ಈ ಯುದ್ಧವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಮುಂದೆ ಹೇಳ್ತಾನೆ, ಧರ್ಮೇಣ ಸರ್ವಕಾರ್ಯಾಣಿ ಜೀವಿತಾದೀನಿ ಭಾರತ. ಪಾಂಡವರು ಯಾವುದೇ ಕಾರ್ಯವನ್ನು ಮಾಡ್ತಾ ಇರುವಾಗಲೂ ಧರ್ಮದಿಂದಲೇ ಮಾಡ್ತಾರೆ. ಆರಭಂತೆ ಸದಾ ಪಾರ್ಥಯಾನ ಮಹದ್ಯಶಃ. ಧರ್ಮದಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಸ್ವಯಂ ಧಾರ್ಮಿಕರಾಗಿದ್ದಾರೆ, ಧರ್ಮದಲ್ಲಿ ಇದ್ದಾರೆ. ಆದ್ದರಿಂದಾಗಿ ಪಾಂಡವರಿಗೆ ಗೆಲುವಾಗ್ತಾ ಇದೆ. ಇದು ಬಿಟ್ಟು ಇನ್ಯಾವ ದೊಡ್ಡ ಕಾರಣವನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ನನ್ನ ಮಕ್ಕಳು ಧರ್ಮವನ್ನು ಮಾಡ್ತಾ ಇಲ್ಲೇನೋ ಅಂತಂದರೆ, ತವ ಪುತ್ರಾಹ ದುರಾತ್ಮಾನಃ, ಅವರ ಮನಸ್ಸು ಸರಿಯಾಗಿಲ್ಲ. ಪಾಪೇಶು ಅಭಿರತ ಸದಾ, ಪಾಪ ಕಾರ್ಯಗಳಲ್ಲಿ ಅನುರಕ್ತರಾಗಿದ್ದಾರೆ, ಅಭಿಷಜ್ಜರಾಗಿದ್ದಾರೆ. ಹೀನಕರ್ಮಾಣ, ಕೆಟ್ಟ ಕರ್ಮಗಳನ್ನು ಮಾಡುವುದರೊಳಗೆ ಎಕ್ಸ್ಪರ್ಟ್ ಆಗಿದ್ದಾರೆ. ಅಂದ ಮೇಲೆ ಬಹೂನಿ ನೃಶಂಸಾನಿ, ನೃಶಂಸವಾದ ಅತ್ಯಂತ ಕ್ರೂರವಾದ ಕರ್ಮಗಳನ್ನು ಒಂದಲ್ಲ ಎರಡಲ್ಲ ಅನೇಕ ಕರ್ಮಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅಂದಮೇಲೆ ಇವರು ಯುದ್ಧದೊಳಗೆ ಸೋಲ್ಲೇಬೇಕಲ್ವ? ಯಾಕೆ? ಯತೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆ ಅಲ್ಲೇ ಜಯವಾಗತ್ತೆ, ಎಲ್ಲಿ ಧರ್ಮವಿಲ್ಲ ಅಲ್ಲಿ ಪರಾಭವ, ಕಟ್ಟಿಟ್ಟ ಬುತ್ತಿ. ಆದ್ದರಿಂದಾಗಿ ಮನುಷ್ಯ ತಾನು ಎಷ್ಟು ಧರ್ಮಗಳನ್ನು, ತನ್ನ ಕೈಲಾದದ್ದು, ತನ್ನ ಮೀರಿ ಧರ್ಮಗಳನ್ನು ಯಾರು ಮಾಡ್ತಾ ಹೋಗ್ತಾನೆ, ಅಷ್ಟು ವಿಷಯಗಳಲ್ಲಿ ಅಲ್ಲಲ್ಲಿ ಅವನು ಜಯವನ್ನು ಸಾಧಿಸಿಕೊಳ್ತಾ ಹೋಗ್ತಾನೆ. ಆದ್ದರಿಂದಾಗಿ ನಿನ್ನ ಮಕ್ಕಳು ಈ ವಿಷಯದೊಳಗೆ 100ಕ್ಕೆ 100ರಷ್ಟು ವಿಫಲರಾಗಿದ್ದಾರೆ. ಆ 100 ಜನರಲ್ಲಿ ಒಬ್ಬ ಧಾರ್ಮಿಕನಾಗಿ ಧರ್ಮ ಮಾರ್ಗದಲ್ಲಿ ಇದ್ದರೆ ಸಾಕಾಗಿತ್ತು. ಅವನು ಗೆದ್ದು ಬರ್ತಿದ್ದ. ಅವನ ಬಲದಿಂದ ಗೆದ್ದೂ ಬರಬಹುದಾಗಿತ್ತು, ಬದುಕ್ತಿದ್ದ. 100ಕ್ಕೆ 100 ಜನರಲ್ಲೂ ಧರ್ಮ ಇಲ್ಲದೆ ಇರೋಣದರಿಂದಾಗಿ ಅವರು ಗೆಲ್ಲುವುದು ತುಂಬ ಕಷ್ಟವಾಗಿದೆ. ತಸ್ಯ ಪಾಪಸ್ಯ ಸತತಂ ಕ್ರಿಯಮಾಣಸ್ಯ ಕರ್ಮಣಃ ಸಾಂಪ್ರತಂ ಸುಮಹದ್ಘೋರಂ ಫಲಂ ಪ್ರಾಪ್ತಂ ಜನೇಶ್ವರ. ನಿನ್ನ ಮಗ
ಏನು ಕರ್ಮವನ್ನು ಮಾಡಿದ್ದಾನೆ ಆ ಕರ್ಮದಿಂದ ಪಾಪವೇ ಹುಟ್ಟಿಕೊಂಡಿದೆ. ಆ ಪಾಪ ಏನು ಮಾಡುತ್ತೆ, ಇನ್ನೊಂದು ಪಾಪ ಕರ್ಮವನ್ನು ಮಾಡಿಸುತ್ತೆ. ಆ ಪಾಪ ಕರ್ಮದಿಂದ ಪಾಪ ಹುಟ್ಟಿಕೊಳ್ಳುತ್ತೆ. ಆ ಪಾಪದಿಂದ ಇನ್ನೂ 100 ಪಾಪ ಕರ್ಮಗಳು, ಅದರಿಂದ ಹುಟ್ಟಿಕೊಳ್ಳುವುದು ಪಾಪ. ಹೀಗೆ ಪಾಪದ ಸುಳಿವಿನೊಳಗೆ ಎಷ್ಟು ಸಿಲುಕಿ ಹೋಗಿದ್ದಾನೆ ಅಂತಂದರೆ ಅದರ ಫಲವೇನಿದೆ, ಸುಮಹದ್ಘೋರಂ ಫಲಂ, ಭಾರೀ ಘೋರವಾದ ಫಲವನ್ನು ಅವನು ಅನುಭವಿಸುತ್ತಿದ್ದಾನೆ. ಇನ್ನು ಪಾಂಡವರನ್ನು ಧರ್ಮಮೂಲ ಸದೈವಾಸನ್ ಪಾಂಡವ ಪಾಂಡುಪೂರ್ವಜ. ಪಾಂಡವರು ಧರ್ಮಮೂಲರೇ ಆಗಿದ್ದಾರೆ ಸದಾಕಾಲ. ಕೇಳಿಲ್ಲಿ ಧೃತರಾಷ್ಟ್ರ, ವಿದುರೇಣ ಭೀಷ್ಮೇನ ದ್ರೋಣೇನ ಮಹಾತ್ಮನ ಮಯಾಚ ಅಸಕೃದ್ವಾರ್ಯಮಾಣೋನ ನ ಬುದ್ಧ್ಯಸೆ. ವಿದುರ ಹೇಳಿದ, ಭೀಷ್ಮಾಚಾರ್ಯರು ಹೇಳಿದರು, ದ್ರೋಣಾಚಾರ್ಯರು ಹೇಳಿದ, ನಾನು ಹೇಳಿದೆ ಬೇಡ ಯುದ್ಧ, ಯುದ್ಧ ಬೇಡ, ಬೇಡ ಅನ್ಯಾಯ ಮಾಡಬೇಡ, ಅಪಚಾರ ಮಾಡಬೇಡ, ಅವರಿಗೆ ಒಪ್ಪಿಸಬೇಕಾದ ರಾಜ್ಯ ಕೊಟ್ಬಿಡು ಅಂತ ಎಷ್ಟು ಹೇಳಿದೆ. ಕೇಳಿದೀಯಾ ನೀನು? ಆ ವಾಕ್ಯ ಹಿತವಾಗಿತ್ತು, ಪಥ್ಯವಾಗಿತ್ತು. ಆದರೆ ಸಾಯುವವನಿಗೆ ಪಥ್ಯ ಬೇಕಾಗುವುದಿಲ್ಲ. ಬದುಕುವ ಹಂಬಲವಿದ್ದವನಿಗೆ ಪಥ್ಯ ಇದು ಅನಿವಾರ್ಯವಾಗಿ ಬಿಡುತ್ತೆ. ಅದು ಎಷ್ಟು ವಿಷವಾಗಿದ್ದರು, ಎಷ್ಟು ಕಹಿಯಾಗಿದ್ದರು ಅದನ್ನು ಅನುಸರಿಸ್ತಾನೆ. ಯಾಕೆ? ಅವನು ಬದುಕಬೇಕಾಗಿದೆ. ನಿನಗೆ ಸಾಯಬೇಕಾಗಿತ್ತು, ಸಕುಟುಂಬ ಸಹಿತನಾಗಿ ನೀನು ಸಾಯಬೇಕಾಗಿತ್ತು. ಆದ್ದರಿಂದಾಗಿ ನಮ್ಮ ಹಿತ ಮಾತುಗಳು, ನಮ್ಮ ಪಥ್ಯ ಮಾತುಗಳು ನಿನಗೆ ರುಚಿಸಲೇ ಇಲ್ಲ. ಅನುಭವಿಸಿ, ಈಗ ಅನುಭವಿಸಿ, ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಿತಾಮಹಂ ದುರ್ಯೋಧನೇನ ಮುಂದೆ ಕೇಳಿಲ್ಲಿ ಹೇಳ್ತೇನೆ. ತತ್ತೇಹಂ ಕಥಯಿಷ್ಯಾಮಿ ಯಥಾಶ್ರುತ ಮರಿಂದಮ. ನಾನು ಹಿಂದೆ ಪಾಂಡವರಿಗೆ ಯಾಕೆ ಜಯವಾಗತ್ತೆ ಎನ್ನುವುದನ್ನು ನಾನು ಹಿಂದೆ ಕೇಳಿದ್ದೇನೆ. ಆ ಕಥೆಯನ್ನು ಮತ್ತೆ ನಾನು ನಿನಗೆ ಹೇಳ್ತೇನೆ. ಒಂದು ದಿನ ಪಿತಾಮಹರಾದ ಭೀಷ್ಮಾಚಾರ್ಯರಿಗೆ ನಿನ್ನ ಮಗ ದುರ್ಯೋಧನ ಕೇಳಿದ, ಯಾಕೆ ಪಾಂಡವರಿಗೆ ಜಯವಾಗ್ತಾ ಇದೆ, ನಮಗೆ ಯಾಕೆ ಸೋಲಾಗ್ತಾ ಇದೆ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಭಾರೀ ಸುಂದರವಾಗಿ ಹೇಳ್ತಾರೆ. ಅದನ್ನು ನಾನು ಕೇಳ್ತೇನೆ, ನಾನು ನಿನಗೆ ತಿಳಿಸ್ತೇನೆ ಅವರಿಬ್ಬರ ಸಂವಾದವನ್ನು. ದುರ್ಯೋಧನ ವಾಚ ಭವಾನ್ ದ್ರೋಣಶ್ಚ ಕರ್ಣಶ್ಚ ಕೃಪೋ ದ್ರೌಣಿಸ್ತಥೈವ ಚ ಕೃತವರ್ಮ ಚ ಹಾರ್ದಿಕ್ಯ ಕಾಂಬೋಜಶ್ಚ ಸುದಕ್ಷಿಣ ಭೂರಿಶ್ರವ ವಿಕರ್ಣಶ್ಚ ಭಗದತ್ತಶ್ಚ ವೀರ್ಯವಾನ್ ಮಹಾರಥಾಃ ಸಮಾಖ್ಯಾತಾಃ ಕುಲಪುತ್ರಾಃ ಸ್ತನುತ್ಯಜಃ ತ್ರಯಾಣಾಮಪಿ ಲೋಕಾನಾಂ ಪರ್ಯಾಪ್ತ ಇತಿ ಮೇ ಮತಿಃ. ನೀವು ಭೀಷ್ಮಾಚಾರ್ಯ, ನೀವು ದ್ರೋಣಾಚಾರ್ಯ, ಕರ್ಣ, ಕೃಪ, ದ್ರೋಣಿ, ಅಶ್ವತ್ಥಾಮ, ಕೃತವರ್ಮ, ಹಾರ್ದಿಕ್ಯನೇ ಕೃತವರ್ಮ, ಕಾಂಬೋಜ, ಸುದಕ್ಷಿಣ, ಭೂರಿಶ್ರವ, ವಿಕರ್ಣ, ಭಗದತ್ತ ಇವರೆಲ್ಲರೂ ಕೂಡ 3 ಲೋಕಗಳಲ್ಲಿ ಮಹಾಪರಾಕ್ರಮಿಗಳು ಎಂದು ಪ್ರಸಿದ್ಧರಾದವರು. ಹೀಗಿದ್ದರೂ ಕೂಡ ಪಾಂಡವರ ಎದುರಿಗೆ ಯಾಕೆ ನಿಲ್ತಾ ಇಲ್ಲ ಇವರು? ಯಾಕೆ ದೈನಂದಿನವಾಗಿ ಪಾಂಡವರ ಎದುರಿಗೆ ಸೋತವರಾಗಿ ಪಲಾಯನ ಮಾಡ್ತಾ ಇದ್ದಾರೆ ಅಂತ ನಿನ್ನ ಮಗ ದುರ್ಯೋಧನ ಕೇಳಿದ. ಮಜಾ ಏನು ಅಂತಂದರೆ, ಇದರಲ್ಲಿ ಶಕುನಿ, ದುಶ್ಯಾಸನ, ತಾನು ಯಾರೂ ಸೇರಲೇ ಇಲ್ಲ. ಕರ್ಣನ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ. ತಾವು ಸೋತಿದ್ದು, ಓಡಿದ್ದು, ಪಲಾಯನ ಮಾಡಿದ್ದು ಎಲ್ಲೂ ಹೇಳಲೇ ಇಲ್ಲ ಅವನು. ನೀವು ಮಹಾಪರಾಕ್ರಮಿಗಳು, ನೀವ್ಯಾಕೆ ಪಲಾಯನ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಸೋತು ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ಕ್ರಿಯತಾಂ ಪಾಂಡವೈ ಸಾರ್ಧಂ ಶಮೋ ಭರತ ಸತ್ತಮ ಏತತ್ ಕ್ಷೇಮ ಮಹಂ ಮನ್ಯೆ ಪೃಥಿವ್ಯಾಸ್ತವ ವಾ ವಿಭೋ. ನೋಡೋ ರಾಜ, ಒಂದು ಮಾತು ಹೇಳ್ತೇನೆ ಕೇಳಿಲ್ಲಿ, ಪಾಂಡವರ ಜೊತೆಗೆ ಸಂಧಾನವನ್ನು ಮಾಡಿಕೋ, ಶಾಂತಿಯನ್ನು ಮಾಡಿಕೋ. ಇದರಿಂದ ನಿನಗೆ ಕ್ಷೇಮವಿದೆ, ಜಗತ್ತಿಗೂ ಕ್ಷೇಮವಿದೆ. ತದಿದಂ ಸಮನುಪ್ರಾಪ್ತಂ ಯತ್ ಪಾಂಡೂನ್ ಅವಮನ್ಯಸೆ ಯಶ್ಚ ಹೇತುರವಧ್ಯತ್ವೇ ತೇಷಾಂ ಮಕ್ಲಿಷ್ಟಕರ್ಮಣಂ ತಂ ಶೃಣುಷ್ವ ಮಹಾಬಾಹೋ ಮಮ ಕೀರ್ತಯತಃ ಪ್ರಭೋ. ನಾನು ಹೇಳ್ತೇನೆ ಕೇಳಿಲ್ಲಿ, ನಾಸ್ತಿ ಲೋಕೇಶು ಯದ್ಭೂತಂ ಭವಿತಾನೋ ಭವಿಷ್ಯತಿ ಯೋ ಜಯೇತ್ ಪಾಂಡವಾನ್ ಸರ್ವಾನ್ ಪಾಲಿತಾನ್ ಶಂಗಧನ್ಮನ. ಈ 3 ಲೋಕಗಳಲ್ಲಿ ಪಾಂಡವರನ್ನು ಸೋಲಿಸಿದವರು ಯಾರಿಲ್ಲ, ಸೋಲಿಸುವವರು ಈಗ ಇಲ್ಲ,
ಸೋಲಿಸ್ತಾರೆ ಮುಂದೆ ಎನ್ನುವುದಿಲ್ಲ. ಯಾಕೆ? ಆ ಪಾಂಡವರನ್ನು ಸರ್ವತೋಮುಖವಾಗಿ ರಕ್ಷಣೆಯನ್ನು ಮಾಡುವುದಕ್ಕೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಕೃಷ್ಣನ ಭಕ್ತರಾಗಬೇಕು. ಸೋತ ನಿದರ್ಶನವಿರುವುದಿಲ್ಲ, ಸೋಲಿಸುವವರಿರೋದಿಲ್ಲ, ಮುಂದೆ ಸೋಲ್ತೇನೆ ಅನ್ನೋ ಭಯವಿರುವುದಿಲ್ಲ. ಯಾಕೆ? ಅವರ ರಕ್ಷಣೆಗಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಸ್ತಾಂ ಸಜರೋ ರಾಮಲಕ್ಷ್ಮಣೋ, ಹೀಗೆ ಸರ್ವಾಂಗೀಣವಾಗಿ ದೇವರು ನಿಂತು ಅವರನ್ನು ರಕ್ಷಣೆಯನ್ನು ಮಾಡುತ್ತಾನೆ. ಆ ಮಾತನ್ನು ಇಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾ ಇದ್ದಾರೆ. ಹಿಂದೆ ಒಮ್ಮೇನಾಯ್ತು ಗೊತ್ತಾ? ಪುರಾಣದಲ್ಲಿ ಬಂದ ಕಥೆಯನ್ನು ಹೇಳ್ತೇನೆ. ಪಿತಾಮಹಂ ಉಪಾಸೇದೋ ಪರ್ವತೆ ಗಂಧಮಾದನೆ, ಎಲ್ಲ ದೇವಾದಿ ದೇವತೆಗಳು ಬ್ರಹ್ಮದೇವರನ್ನು ಕುರಿತು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ. ಋಷಿಗಳು ದೇವತೆಗಳು ಎಲ್ಲರೂ ಇದ್ದಾರೆ. ಒಮ್ಮೆಲೆ ಕುಳಿತುಕೊಂಡ ಬ್ರಹ್ಮದೇವರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಕುಳಿತುಕೊಂಡ ಅವರಿಂದ ನಮಸ್ಕಾರವನ್ನು ಸ್ವೀಕಾರ ಮಾಡಿಸಿಕೊಳ್ತಾ ಇರುವಾಗಲೇ ಬ್ರಹ್ಮದೇವರು ಎದ್ದು ನಿಂತು ಬಿಡ್ತಾರೆ. ಎಲ್ಲರಿಗೂ ಆಶ್ಚರ್ಯವಾಯಿತು. ಎಲ್ಲರೂ ಎದ್ದು ನಿಂತಿದ್ದಾರೆ, ಕೈ ಮುಗಿದಿದ್ದಾರೆ. ಬ್ರಹ್ಮದೇವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಿಶ್ವಾವಸುರ್ ವಿಶ್ವ ವಿಮೂರ್ತಿರ್ಹಿ ವಿಶ್ವೇ ವಿಶ್ವಕ್ಸೇನೋ ವಿಶ್ವಕರ್ಮಾವಶೀಚ ವಿಶ್ವೇಶ್ವರೋ ವಾಸುದೇವೋಸಿ ತಸ್ಮಾತ್ ಯೋಗಾತ್ಮಾನಂ ದೈವತಂ ತ್ವಾಮುಪೈಸಿ. ವಿಶ್ವಾವಸು ಜಗತ್ತನ್ನು ಸೃಷ್ಟಿ ಮಾಡುವ, ವಿಶ್ವಮೂರ್ತಿ ಜಗತ್ತಿನ ಮೂರ್ತಿಯಾದ, ವಿಶ್ವಕ್ಸೇನ ವಿಶ್ವಕ್ಕೆ ಒಡೆಯನಾದ, ವಿಶ್ವಕರ್ಮ ಜಗತ್ತನ್ನು ಸೃಷ್ಟಿಯನ್ನು ಮಾಡಿದ, ಎಲ್ಲವನ್ನು ತನ್ನ ವಶದೊಳಗೆ ಇಟ್ಟುಕೊಂಡದ್ದ, ಅಂತೆಯೇ ವಿಶ್ವೇಶ್ವರನಾದ ಹೇ ವಾಸುದೇವ ತ್ವಾಮುಪೈಸಿ, ನಾವೆಲ್ಲರೂ ನಿನ್ನ ಕಾಲಿಗೆ ಬಿದ್ದಿದ್ದೇವೆ. ಅಸಂಖ್ಯೇಯ ಗುಣಾಧಾರ ಜಯ ಸರ್ವ ಪರಾಯಣ, ನಿನ್ನಲ್ಲಿ 1 ಗುಣ 2 ಗುಣ 4 ಗುಣ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಸಂಖ್ಯೇಯ, ಎಣಿಸಲು ಅಸಾಧ್ಯವಾದ ಅನಂತ ಗುಣಗಳು ನಿನ್ನಲ್ಲಿ ಇವೆ. ತುಂಬ ವಿಚಿತ್ರ, ನಿನ್ನ 1 ಗುಣ ಅದು ಸ್ವಯಂ ಅನಂತ ಗುಣ ಪರಿಪೂರ್ಣವಾಗಿವೆ. ಅನಂತ ಗುಣ ಪರಿಪೂರ್ಣವಾದ ಗುಣಗಳು ಅನಂತವಾಗಿವೆ. ಒಂದೊಂದು ಗುಣಗಳು ಅನಂತ ಪರಿಪೂರ್ಣ. ಅಂತಹ ಅನಂತ ಗುಣಗಳು ನಿನ್ನಲ್ಲಿ ಇವೆ. ಒಂದೊಂದು ಕ್ರಿಯಾಗಳು ಅನಂತ ಗುಣ ಪರಿಪೂರ್ಣ. ಅಂತಹ ಅನಂತ ಕ್ರಿಯಾ ಯುಕ್ತನಾಗಿದ್ದೀಯಾ ನೀನು. ಒಂದೊಂದು ರೂಪ ಅನಂತ ಗುಣ ಪರಿಪೂರ್ಣ. ಅಂತಹ ಅನಂತ ರೂಪಗಳುಳ್ಳವನಾಗಿದ್ದೀಯ ನೀನು. ಒಂದೊಂದು ಕ್ರಿಯೆ ಅನಂತ ರೂಪಗಳುಳ್ಳದ್ದಾಗಿದೆ. ಅಂತಹ ಅನಂತ ರೂಪಗಳುಳ್ಳವನು ನೀನು. ಅಂತಹ ಅನಂತ ಕ್ರಿಯೆ ಅನಂತ ರೂಪಗಳುಳ್ಳವನು ನೀನು. ಹೀಗೆ ನಿನ್ನ ಮಹಿಮೆ ಎಣಿಸಲು ಸಾಧ್ಯವಿಲ್ಲ, ಚಿಂತಿಸಲು ಸಾಧ್ಯವಿಲ್ಲ, ಧ್ಯಾನಿಸಲು ಸಾಧ್ಯವಿಲ್ಲ. ಅಂತಹ ಅಸಂಖ್ಯೇಯ ಗುಣಾಧಾರ, ಜಯ ಸರ್ವ ಪರಾಯಣ, ಸ್ವಯಂ ಜಯಸ್ವರೂಪಿ ಪರಾಯಣ, ಎಲ್ಲರಿಗೂ ಆಶ್ರಯನಾಗಿದ್ದೀಯ. ಆತ್ಮಭೂತ ಮಹಾಭೂತ ಸತ್ವಾತ್ಮಂಜಯ ಸರ್ವದ ಪಾದೋ ತವ ಧರಾ ದೇವಿ. ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥ ನಿನ್ನ ಪಾದ, ಆ ಪಾದದಲ್ಲಿ ಧರಾದೇವಿ ಆಶ್ರಯಿಸಿಕೊಂಡಿದ್ದಾಳೆ. ಆ ಧರಾದೇವಿ ಪಾದದನ್ನೇ ಚಿಂತನೆ ಮಾಡ್ತಾಳೆ. ಕೊನೆಗೆ ಪಾದದಲ್ಲೇ ಮುಕ್ತಿಯನ್ನು ಪಡೆಯುವವಳಿದ್ದಾಳೆ. ದಿಶೋ ಬಾಹು, ನಿನ್ನ ಕೈಗಳಲ್ಲಿ ಎಲ್ಲ ದಿಕ್ಕುಗಳು ಆಶ್ರಯಿಸಿಕೊಂಡಿವೆ. ದಿಗಭಿಮಾನಿ ದೇವತೆಗಳು ಕೈಯನ್ನೇ ಚಿಂತನೆಯನ್ನು ಮಾಡ್ತಾರೆ, ಕೈಯಲ್ಲೇ ಮುಕ್ತಿಯನ್ನು ಹೊಂದ್ತಾರೆ. ಚಂದ್ರ ಆದಿತ್ಯರು ನಿನ್ನ ಕಣ್ಣಲ್ಲಿ ಇದ್ದಾರೆ. ಆ ಕಣ್ಣುಗಳನ್ನೇ ಧ್ಯಾನ ಮಾಡ್ತಾರೆ, ಕಣ್ಣುಗಳ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೆ, ಅಲ್ಲಿಯೇನೇ ಸಾಯುಜ್ಯವನ್ನು ಪಡೀತಾರೆ. ದಿವಂ ಶಿರಃ, ಸತ್ಯಲೋಕಾಭಿಮಾನಿಯಾದ ಬ್ರಹ್ಮದೇವರು ನಿನ್ನ ಶಿರಸ್ಸಿನಲ್ಲಿ ಇದ್ದಾರೆ. ಆ ಶಿರವನ್ನೇ ಧ್ಯಾನ ಮಾಡ್ತಾರೆ, ಶಿರವನ್ನೇ ಚಿಂತನೆಯನ್ನು ಮಾಡ್ತಾರೆ, ಅಲ್ಲೇ ಸಾಯುಜ್ಯವನ್ನು ಪಡೆಯುತ್ತಾರೆ. ನಿನ್ನ ಸಮಗ್ರವಾಗಿರ್ತಕ್ಕಂಥ ಮೂರ್ತಿ, ನಿನ್ನ ಶರೀರವೇನಿದೆ ಅಲ್ಲಿ ಕಣ ಕಣಗಳಲ್ಲಿ ದೇವಾದಿ ದೇವತೆಗಳು ನೆಲೆ ನಿಂತಿದ್ದಾರೆ. ನಾಡಿಗಳಲ್ಲಿ ನದ್ಯಭಿಮಾನಿ ದೇವತೆಗಳಿದ್ದಾರೆ, ರಕ್ತ ಮೇಧ ಮಾಂಸ ಮಜ್ಜಸ್ಸುಗಳಲ್ಲಿ ಇದ್ದಾರೆ, ನಿನ್ನ ನಗುವಿನಲ್ಲಿ ಇದ್ದಾರೆ, ನಿನ್ನ ಕೆಳತುಟಿಯಲ್ಲಿ ದೇವತೆಗಳಿದ್ದಾರೆ, ನಿನ್ನ ಮೇಲ್ತುಟಿಯಲ್ಲಿ ದೇವತೆಗಳಿದ್ದಾರೆ, ನಿನ್ನ ಕಪೋಲದಲ್ಲಿ ದೇವತೆಗಳಿದ್ದಾರೆ, ನಿನ್ನ ಕೂದಲಗಳಲ್ಲಿ ದೇವತೆಗಳಿದ್ದಾರೆ, ನಿನ್ನ ಎಲುಬು ಅಸ್ಥಿ ಮಾಂಸಗಳಲ್ಲಿ ದೇವತೆಗಳಿದ್ದಾರೆ. ಹೀಗೆ ಎಲ್ಲ ಕಡೆಗೂ ನಿನ್ನ ಮೂರ್ತಿಯಲ್ಲಿ ದೇವತೆಗಳು ವ್ಯಾಪಿಸಿಕೊಂಡಿದ್ದಾರೆ. ನಿನ್ನ ಬಲ, ನಿನ್ನ ತಪಸ್ಸು, ನಿನ್ನ ಸತ್ಯ, ನಿನ್ನ ಕರ್ಮ ಇವು ಎಲ್ಲವೂ ಕೂಡ ಧರ್ಮಾತ್ಮಕವಾಗಿವೆ. ತೇಜೋ ಅಗ್ನಿ, ನಿನ್ನ ತೇಜಸ್ಸಿನಿಂದ ಅಗ್ನಿ,
ನಿನ್ನ ಶ್ವಾಸ ವಾಯುದೇವರು, ನಿನ್ನ ಬೆವರು ವರುಣ ಸ್ವಯಂ, ನಿನ್ನ ಕಿವಿಗಳು ಅಶ್ವಿನಿ ದೇವತೆಗಳು, ನಿನ್ನ ಜಿಹ್ವ ಸರಸ್ವತೀ ದೇವಿ, ನಿನ್ನ ಮಾತುಗಳು ವೇದಗಳು. ಹೀಗೆ ಸಮಗ್ರವಾಗಿರ್ತಕ್ಕಂಥ ಜಗತ್ತು ನಿನ್ನಲ್ಲಿ ಆಶ್ರಯಿಸಿಕೊಂಡಿದೆ. ನ ಸಂಖ್ಯಾನಂ ಪರಿಮಾಣಂ ನ ತೇಜೋ ನ ಪರಾಕ್ರಮಂ ನ ಬಲಂ ನ ಯೋಗಯೋಗೀಶ ಜಾನೀಮಸ್ತೆ ಪರಂತಪ. ನೀನು ಎಷ್ಟಿದ್ದಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಪರಿಮಾಣ. ನಿನ್ನ ತೇಜಸ್ಸು ಎಷ್ಟಿದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಪರಾಕ್ರಮ ಎಷ್ಟು ಊಹೆ ಮಾಡಲಿಕ್ಕಾಗುವುದಿಲ್ಲ. ನಿನ್ನ ಬಲ ಎಂಥದ್ದು ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಇಂಥ ಅತ್ಯದ್ಭುತನಾದವನು ನೀನು. ತ್ವದ್ಭಕ್ತಿ ನಿರತಾ ದೇವ ನಿಯಮೈಸ್ತ್ವಾಂ ಸಮಾಶ್ರಿತಾ ಅರ್ಚಯಾಮ ಸದಾ ವಿಷ್ಣು ಪರಮೇಶಂ ಮಹೇಶ್ವರಂ. ನಿನ್ನಲ್ಲಿ ಭಕ್ತಿ ಉಳ್ಳವರಾಗಿದ್ದೇವೆ, ಆದ್ದರಿಂದಾಗಿ ನಿಯಮೇನ ನಿನ್ನ ಪೂಜೆಯನ್ನು, ನಿನ್ನ ಆರಾಧನೆಯನ್ನು ನಾವು ಮಾಡ್ತೇವೆ. ಋಷಿಗಳು ಮಾಡ್ತಾರೆ, ದೇವತೆಗಳು ಗಂಧರ್ವರು ಮಾಡ್ತಾರೆ, ಯಕ್ಷ ರಾಕ್ಷಸರು ಮಾಡ್ತಾರೆ, ಪನ್ನಗರು ಮಾಡ್ತಾರೆ, ಪಿಶಾಚರು ಮಾಡ್ತಾರೆ, ಮನುಷ್ಯರು ಮಾಡ್ತಾರೆ, ಮೃಗ ಪಕ್ಷಿ ಸರ್ಪಗಳು ಮಾಡುತ್ತವೆ. ನಿನ್ನ ಪೂಜೆಯನ್ನು ಮಾಡ್ತವೆ, ಆರಾಧನೆಯನ್ನು ಮಾಡ್ತಾರೆ. ಯಾಕೆ? ನಿನ್ನಲ್ಲಿ ಭಕ್ತಿ ಇರೋಣದ್ರಿಂದಾಗಿ. ತ್ವಂ ಗತಿ ಸರ್ವಭೂತಾನಾಂ ತ್ವಂ ನೇತಾ ತ್ವಂ ಜಗದ್ಗುರು. ಸಮಗ್ರವಾದ ಜಗತ್ತಿಗೆ ನೀನು ಆಶ್ರಯ ಗತಿಯಾಗಿದ್ದೀಯಾ, ನಿಯಾಮಕನಾಗಿದ್ದೀಯಾ. ಆದ್ದರಿಂದಾಗಿಯೇ ನೀನು ಜಗದ್ಗುರು ಆಗಿದ್ದೀಯಾ. ತ್ವತ್ಪ್ರಸಾದೇನ ದೇವೇಶ ಸುಖಿನೋ ವಿಬುಧಾ ಸದಾ. ದೊಡ್ಡದಾದ ಮಾತು. ನಿನ್ನ ಅನುಗ್ರಹದಿಂದ ನಾವು ಸುಖವಾಗಿ ಇದ್ದೇವೆ. ನಿನ್ನ ಅಪಾರವಾದ ಕರುಣೆಯಿಂದ, ಅನಂತವಾದ ದಯೆಯಿಂದ, ಅನಂತ ಹಸ್ತಗಳಿಂದ ಮಾಡುವ ದಿವ್ಯವಾದ ಅನುಗ್ರಹದಿಂದ ಇವತ್ತು ನಾವು ಸುಖವಾಗಿದ್ದೇವೆ. ಎಂಥ ಮಾತು ಬ್ರಹ್ಮದೇವರು ಹೇಳ್ತಾರೆ. ಪೃಥ್ವಿ ನಿರ್ಭಯ ದೇವ. ಸಮಗ್ರವಾದ ಪೃಥ್ವಿ ನಿರ್ಭೀತವಾಗಿದೆ. ತತ್ಪ್ರಸಾದಾತ್ ಸದಾ ಅಭವತ್. ನಿನ್ನ ಪ್ರಸಾದ ಅಷ್ಟು ಅತ್ಯದ್ಭುತವಾಗಿದೆ ಹೇ ಭಗವನ್ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ನೀನು ಭೂಮಿಯ ಮೇಲೆ ಅವತಾರವನ್ನು ಮಾಡಬೇಕು. ವಸುದೇವನ ಮಗನಾಗಿ ಅವತಾರವನ್ನು ಮಾಡಿ, ತತ್ರ ಅಸುರವಧಂ ಕೃತ್ವ, ಅಲ್ಲಿ ಬಂದ ನಾನಾ ಥರದ ಅಸುರರನ್ನೆಲ್ಲರನ್ನು ಸಂಹಾರವನ್ನು ಮಾಡಿ ಧರ್ಮದ ರಕ್ಷಣೆಯನ್ನು ಮಾಡಿ ಅದ್ಭುತವಾದ ಯಶಸ್ಸನ್ನು ನೀನು ಪಡೆಯಬೇಕು ಇತ್ಯಾದಿಯಾಗಿ ಅತ್ಯದ್ಭುತ ರೀತಿಯಿಂದ ದೇವತೆಗಳು ಸ್ತೋತ್ರವನ್ನು ಮಾಡಿದಾಗ, ದೇವರು ಅವಶ್ಯವಾಗಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಹೇಳಿದ ಅದೃಶ್ಯನಾಗಿ ಹೋಗಿಬಿಟ್ಟ. ಇಷ್ಟ ಆಯ್ತು. ಇಷ್ಟೆಲ್ಲ ಗೊತ್ತಾಗಿದ್ದು ಯಾರಿಗೆ? ದೇವರು ಬಂದುದು ದೇವತೆಗಳಿಗೆ ಕಾಣಿಸಿಲ್ಲ, ಬ್ರಹ್ಮದೇವರಿಗೆ ಕಾಣಿಸಿದ. ಬ್ರಹ್ಮದೇವರು ಎದ್ದು ನಿಂತು ಸ್ತೋತ್ರವನ್ನು ಮಾಡಿದರು. ಬ್ರಹ್ಮದೇವರಿಗೆ ದೇವರ ಅಭಯವನ್ನು ಕೊಟ್ಟ, ಅದೃಶ್ಯನಾಗಿ ಬಿಟ್ಟ. ಈ ಎಲ್ಲ ದೇವತೆಗಳು ಕಕ್ಕಾಬಿಕ್ಕಿಯಾಗಿ ನೋಡ್ತಾ ಕೇಳ್ತಾ ಇದ್ದಾರೆ, ಸ್ವಾಮಿ ಎಲ್ಲರಿಂದಲೂ ನಮಸ್ಕೃತರಾದವರು ನೀವು ಎದ್ದು ನಿಂತು ಯಾರಿಗೆ ನಮಸ್ಕಾರ ಮಾಡಿದಿರಿ? ಯಾರನ್ನು ಕುರಿತು ಸ್ತೋತ್ರವನ್ನು ಮಾಡಿದಿರಿ? ಕೋನ್ವಯಂ ಯೋ ಭಗವತ ಪ್ರಣಮ್ಯ ವಿನಯಾದ್ವಿಭೋ ವಾಗ್ಭಿಸ್ತುತೋ ವರಿಷ್ಠಾಭಿ. ಬಹಳ ಶ್ರೇಷ್ಠವಾದ ಮಾತುಗಳಿಂದ ಸ್ತೋತ್ರವನ್ನು ಮಾಡಿದಿರಿ. ಅದು ನಮ್ಗೆ ಕೇಳುವ ಯೋಗ್ಯತೆ ಇದ್ದರೆ ತಿಳಿಸ್ತೀರಾ ಅಂತ ದೇವತೆಗಳು ಹೇಳಿದಾಗ, ಆಗ ಯಾರೂ ಇಲ್ಲ ಮಾರಾಯ, ನಿಮ್ಮ ಆಪತ್ತು ನಿಮ್ಮ ಕಷ್ಟವನ್ನು ನಾನು ದೇವರಿಗೆ ನಿವೇದನೆಯನ್ನು ಮಾಡಿದಾಗ ಆಗ ಸ್ವಯಂ ನಾರಾಯಣನೇ ಪ್ರತ್ಯಕ್ಷನಾದಾಗ ಅವನ ಜೊತೆಗೆ ಮಾತನಾಡ್ತಾ ಸ್ತೋತ್ರವನ್ನು ಮಾಡಿ ಹೇಳಿದೆ, ಮನುಷ್ಯ ಲೋಕಕ್ಕೆ ನೀನು ಅವತಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದೆ. ತೇಷಾಂ ಮದರ್ಥಾಂ ಭಗವನ್ ನರೇಣ ಸಹಿತೋ ವಶಿ ಮಾನುಷೀಂ ಯೋನಿಮಾಸ್ಥಾಯ ಚರಿಷ್ಯತಿ ಮಹೀತಲೆ. ನಾನಾ ತರಹದ ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಅಧಾರ್ಮಿಕರಿದ್ದಾರೆ. ಅವರನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ನರನಿಂದ ಸಹಿತನಾಗಿ ನೀನು ಭೂಮಿಯೊಳ ಮೇಲೆ ಅವತಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದೆ. ಆ ಭಗವಂತನೇ ಇಲ್ಲಿ ನಾರಾಯಣನಾಗಿ ಕೃಷ್ಣನಾಗಿ ಬಂದಿದ್ದಾನೆ, ನರನಾಗಿ ಅರ್ಜುನ ಬಂದಿದ್ದಾನೆ. ಆದ್ದರಿಂದಾಗಿ ದೇವತೆಗಳಿಗೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ನಾವಜ್ಞೇಯೋ ಮಹಾವೀರ್ಯ ಶಂಖಚಕ್ರ ಗದಾಧರ. ಈ ಶಂಖಚಕ್ರ ಗದಾವನ್ನು ಧಾರಣವನ್ನು ಮಾಡಿದ ನಾರಾಯಣನನ್ನು ಎಂದಿಗೂ ಅವಮಾನ ಮಾಡಬೇಡಿ.
ನಾವಜ್ಞೇಯೋ ವಾಸುದೇವೋ ಮಾನುಷೋಯಮಿತಿ ಪ್ರಭು. ಈ ಮನುಷ್ಯರಲ್ಲಿ ಕೃಷ್ಣ ಅವತಾರವನ್ನು ಮಾಡಿದ್ದಾನೆ ಎಂಬುದಾಗಿ ನೀವು ಎಂದಿಗೂ ಕೂಡ ಅವಮಾನವನ್ನು ಮಾಡಬೇಡಿ, ತಿರಸ್ಕಾರವನ್ನು ಮಾಡಬೇಡಿ. ವಾಸುದೇವೋ ನಮಸ್ಕಾರ್ಯ ಸರ್ವಲೋಕೈಸುರೋತ್ತಮ. ಈ ವಾಸುದೇವ ಕೃಷ್ಣನೇನಿದ್ದಾನೆ ಸಮಗ್ರವಾದ ಜಗತ್ತಿನಿಂದ ನಮಸ್ಕಾರ್ಯನೇ ಆಗಿದ್ದಾನೆ. ಏವ ಮುಕ್ತ ಭಗವಾನ್ ದೇವಾನ್ ಸರ್ಷಿ ಗಣಪುರ ವಿಸರ್ಜ್ಯತೆ ಸರ್ವಭೂತಾನಿ ಜಗಾಮ ಭವನಂ ಸ್ವಕಂ. ಇಷ್ಟು ಹೇಳಿ ಬ್ರಹ್ಮದೇವರು ಏನು ಮಾಡ್ತಾರೆ, ಅಲ್ಲಿಂದ ಅರ್ಥಾತ್ ಗಂಧಮಾದನ ಪರ್ವತದಿಂದ ತಮ್ಮ ಲೋಕಕ್ಕೆ ಹೊರಟು ಹೋಗಿಬಿಡ್ತಾರೆ. ಅರ್ಥಾತ್ ನಾರಾಯಣರೇ ಇಲ್ಲಿ ಕೃಷ್ಣ ಅರ್ಜುನರಾಗಿ ಹುಟ್ಟಿ ಬಂದಿದ್ದಾರೆ, ಅವರು ಯಾವ ಕಾರಣಕ್ಕೂ ಅವಮಾನ ಮಾಡಬೇಡಿ, ಪೀಡೆ ಕೊಡಬೇಡಿ ಅಂತ ಹೇಳಿ ಹೋದರು. ಮನುಷ್ಯ ಅಂತ ತಿಳಿಯಬೇಡಿ ಅಂತ ಹೇಳಿ ಹೋದರು. ಏವ ಮುಕ್ತ ದೇವಾನ್ ಸರ್ಷಿಗಣಾಗ್ತದ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಈ ಇಷ್ಟಾದ ಮೇಲೆ ಆ ವಾಸುದೇವನೇ ಇಲ್ಲಿ ನಾರಾಯಣ ನರನೇ ಅರ್ಜುನನಾಗಿ ಹುಟ್ಟಿ ಬಂದಿದ್ದಾನಂದ ಮೇಲೆ ಅವರ ಜೊತೆಗೆ ನೀನು ಯುದ್ಧಕ್ಕೆ, ಬ್ರಹ್ಮದೇವರು ಹೇಳಿದ್ದಾರೆ ಅವನು ಮನುಷ್ಯ ಅಂತ ತಿಳಿದ್ರೇನೆ ನಿಮಗೆ ಹಾನಿ ಅಂತ ಹೇಳಿದಾಗ ನೀನು ಅವರನ್ನು ದ್ವೇಷ ಮಾಡ್ತೀನಿ ಅಂತ ಹೋಗ್ತೀಯಾ, ಅವರಿಗೆ ಅವಮಾನ ಮಾಡ್ತೀಯಾ, ಅವರಿಗೆ ಪೀಡೆ ಕೊಡ್ತೀಯಾ, ಅವರಿಗೆ ಅಸಹ್ಯ ಮಾಡ್ತೀಯಾ, ಅವರಿಗೆ ರಾಜ್ಯ ಕಸಿಕೊಳ್ತೀಯಾ, ರಾಷ್ಟ್ರ ಕಸಿಕೊಳ್ತೀಯಾ, ಅವ್ರ ಜೊತೆಗೆ ಯುದ್ಧಕ್ಕೆ ನಿಲ್ತೀಯ ಅಂತ ಅವ್ರು ನಿನ್ನನ್ನು ಬಿಟ್ಟಾರು ಯಾಕೆ? ಮಾ ಗಚ್ಚ ಸಂಯುಗಂ ತೇನ ವಾಸುದೇವೇನ ಧನ್ವಿನ. ಶಾರ್ಂಗ ಧನುಸ್ಸನ್ನು ಧಾರಣ ಮಾಡಿದ ವಾಸುದೇವನ ಜೊತೆಗಾಗಲಿ ಪಾಂಡವರ ಜೊತೆಗಾಗಲಿ ಯಾವ ಕಾರಣಕ್ಕೂ ಕೂಡ ಯುದ್ಧಕ್ಕೆ ಇಳಿಯಬೇಡ. ಮನ್ನೆ ತ್ವಂ ರಾಕ್ಷಸಂ ಕ್ರೂರಂ ತಥಾಚಾಸಿ ತಮೋವೃತಃ. ನೀನು ದೇವತೆಗಳಾದ ಪಾಂಡವರ ಜೊತೆಗೆ ಯುದ್ಧಕ್ಕೆ ಇಳಿದಿ, ದ್ವೇಷಕ್ಕೆ ಇಳಿದಿ ಅಂತಾದರೆ, ನಿನ್ನನ್ನು ರಾಕ್ಷಸ ಅಂತ ಅವ್ರು ತಿಳಿದ್ರು ಅಂತಾದರೆ ಅವ್ರು ನಿನ್ನನ್ನು ಸಂಹಾರವನ್ನು ಮಾಡಿಬಿಡ್ತಾನೆ. ಯಾಕೆ? ನಿಮ್ಮನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಅವತಾರವನ್ನು ಮಾಡಿದ್ದಾರೆ. ಆದ್ದರಿಂದ ಯಾವ ಕಾರಣಕ್ಕೂ ಅವ್ರ ಜೊತೆ ಯುದ್ಧಕ್ಕೆ ಇಳಿಬೇಡ ಅಂತ ನಾನು ಹೇಳಿದೆ. ಯಾಕೆ? ಯತಃ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯಃ. ಎಲ್ಲಿ ಕೃಷ್ಣನಿದ್ದಾನೆ ಅಲ್ಲಿ ಧರ್ಮವಿದೆ, ಎಲ್ಲಿ ಧರ್ಮವಿದೆ ಅಲ್ಲಿ ಜಯವಿದೆ. ಅಂದಮೇಲೆ ನೀನು ಸಾಧ್ಯವಿದ್ದಷ್ಟು ಪ್ರಯತ್ನವನ್ನು ಮಾಡಿ ಕೃಷ್ಣನಿರುವಲ್ಲಿ ನೀನಿರು. ಹಾಗಾಯಿತು ಅಂತಾದರೆ ನಿನ್ನಲ್ಲಿ ಧರ್ಮ ಬರುತ್ತೆ, ನಿನಗೆ ಜಯವಾಗತ್ತೆ. ನೀನು ಕೃಷ್ಣನಿಂದ ದೂರ ಹೋದಿ ಅಂತಾದರೆ ನಿನ್ನಲ್ಲಿ ಅಧರ್ಮವಾಗಿದೆ ಅಂದ ಮೇಲೆ ನಿನ್ನಲ್ಲಿ ಜಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಕೃಷ್ಣ ಎಲ್ಲಿದ್ದಾನೆ? ಪಾಂಡವರಲ್ಲಿ ಕೃಷ್ಣನಿದ್ದಾನೆ. ಪಾಂಡವರಲ್ಲಿ ಯಾಕಿದ್ದಾನೆ? ಧರ್ಮವಿದೆ, ಆದ್ದರಿಂದಾಗಿ ಇದ್ದಾನೆ. ಎಲ್ಲಿ ಧರ್ಮವಿದೆ ಅಲ್ಲೇ ಜಯವಾಗತ್ತೆ. ಸಯೇಷ ಶಾಶ್ವತೋ ದೇವ. ಕೃಷ್ಣ ಮತ್ತಿನ್ಯಾರು ಇಲ್ಲೇ ಇಲ್ಲ, ಶಾಶ್ವತನಾದ ಅನಾದಿ ನಿಧನಾದ ಸರ್ವಗುಹ್ಯಮಯನಾಗಿರ್ತಕ್ಕಂಥ ದೇವ ಶಿವ, ಮಂಗಳಮಯ ಸ್ವರೂಪಿಯಾದವನು. ಬ್ರಾಹ್ಮಣೈ ಕ್ಷತ್ರಿಯೈರ್ವೈಶ್ಯೈ ಶೂದ್ರೈಶ್ಚ ಕೃತಲಕ್ಷಣೈ ಸೇವ್ಯತೆ ಅಭ್ಯರ್ಚ್ಯತೆ ಚೈವ ನಿತ್ಯಯುಕ್ತೈ ಸ್ವಕರ್ಮಭಿಃ. ಬ್ರಾಹ್ಮಣರಿಂದ ಪೂಜಿತನಾಗ್ತಾನೆ, ಕ್ಷತ್ರಿಯರಿಂದ ಪೂಜಿತನಾಗ್ತಾನೆ, ವೈಶ್ಯರಿಂದ ಪೂಜಿತನಾಗ್ತಾನೆ, ಶೂದ್ರರಿಂದ ಪೂಜಿತನಾಗ್ತಾನೆ. ಇದು ನಮ್ಮ ಮಹಾಭಾರತ ಹೇಳುವುದು. ಇದನ್ನು ತಿಳಿಯದ ಮೂಢರು ದೇವರು ಕೇವಲ ಬ್ರಾಹ್ಮಣರಿಗಾಗಿ ಮೀಸಲು ಅಂತ ತಿಳಿದಿದ್ದಾರೆ. ಆದರೆ ಈ 4 ಜನರಲ್ಲಿ ಒಂದು ಸಾಮಾನ್ಯವಾದ ಕ್ವಾಲಿಫಿಕೇಶನ್ ಏನಂದ್ರೆ ಕೃತಲಕ್ಷಣೈ, ಯೋಗ್ಯವಾದ ಸಂಸ್ಕಾರಗಳಿಂದ ಚಿಹ್ನಿತರಾಗಿ ಶುದ್ಧ ಧಾರ್ಮಿಕ ಸದಾಚಾರ ನಿಷ್ಠರಾಗಿತ್ತು ಅಂತಾದರೆ ಅವನು ದೇವರ ಪೂಜೆಗೆ ಅರ್ಹನೇ. ಅವನು ದ್ವಾಪರಸ್ಯ ಯುಗಸ್ಯಾಂತೆ ಆದೋ ಕಲಿಯುಗಸ್ಯ ಚ ಸಾತ್ವತಂ ವಿಧಿಮಾಸ್ತಾಯ ಗೀತ ಸಂಕರ್ಷಣೇನ ವೈ. ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಕಲಿಯುಗದ ಆದಿಭಾಗದೊಳಗೆ ಸಾತ್ವತ ವಿಧಿಮಾಸ್ತಾಯ, ಏನು ಸಾತ್ವತ ಧರ್ಮವನ್ನು ಅನುಷ್ಠಾನವನ್ನು ಮಾಡುವವನಾಗಿ ಬೆಳೆಸುವುದಕ್ಕಾಗಿ ದೇವರು ಬರ್ತಾನೆ ಅಂತ ಕೇಳಿದ್ದೇವೆ. ಅದೇ ನಾರಾಯಣನೇ ಇವತ್ತು ಕೃಷ್ಣನಾಗಿ ಬಂದಿದ್ದಾನೆ. ಸಯೇಷ ಸರ್ವಂ ಸುರಮರ್ತ್ಯ ಲೋಕಂ ಸಮುದ್ರ ಕಕ್ಷಾಂತರಿತಾಂ ಪುರಿಂಚ ಯುಗೇ ಯುಗೇ ಮಾನುಷಂ ಚೈವ ವಾಸಂ ಪುನಃ ಪುನಃ ಸೃಜತೆ ವಾಸುದೇವಃ. ಏನು ಎಲ್ಲೆಲ್ಲಿ ಯಾವಾಗ ಅಧರ್ಮ ಹುಟ್ಟಿಕೊಳ್ಳುತ್ತೋ ಆಗ ಈ ವಾಸುದೇವ ಹುಟ್ಟಿ ಬರ್ತಾನೆ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ಬರ್ತಾನೆ. ಆದ್ದರಿಂದಾಗಿ ಈ ಪಾಂಡವರ ಜೊತೆಗೆ ಯಾವ ಕಾರಣಕ್ಕೂ ವಿರೋಧವನ್ನು ಕಟ್ಟಿಕೊಳ್ಳಬೇಡ ಅಂತ ಸ್ವಯಂ ನಿನ್ನ ತಂದೆಯಾದ ಭೀಷ್ಮಾಚಾರ್ಯರು ನಿನ್ನ ಮಗನಾದ ದುರ್ಯೋಧನನಿಗೆ ಉಪದೇಶವನ್ನು ಮಾಡಿದ್ದಾರೆ. ಈ ಮಾತನ್ನು ಅಂದಮೇಲೆ ಪಾಂಡವರು ಯಾಕೆ ಗೆಲ್ತಾ ಇದ್ದಾರೆ ಗೊತ್ತಾಯ್ತಲ್ಲ. ಒಂದು, ಪಾಂಡವರಲ್ಲಿ ಧರ್ಮವಿದೆ. ಎರಡನೇದ್ದು, ಪಾಂಡವರಲ್ಲಿ ನ್ಯಾಯವಿದೆ, ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಇನ್ನೊಂದು, ಪಾಂಡವರು ಕೃಷ್ಣನ ಭಕ್ತರಾಗಿದ್ದಾರೆ. ಮೂರನೇದ್ದು, ಸರ್ವರಕ್ಷಕನಾದ
ಸ್ವಯಂ ಕೃಷ್ಣ ಪಾಂಡವರಲ್ಲಿ ಇದ್ದಾನೆ. ಕೃಷ್ಣ ಅರ್ಜುನರು ನರನಾರಾಯಣರೇ ಆಗಿದ್ದಾರೆ. ಇಷ್ಟೆಲ್ಲ ಕಾರಣಗಳಿಂದ ಪಾಂಡವರಿಗೆ ಜಯವಾಗ್ತಾ ಇದೆ. ನಿನ್ನ ಮಗ ಇವನು ಅಧಾರ್ಮಿಕನಾಗಿದ್ದಾನೆ, ದುಷ್ಟನಾಗಿದ್ದಾನೆ, ನೀಚನಾಗಿದ್ದಾನೆ, ಕೆಟ್ಟ ಕರ್ಮಗಳಲ್ಲಿ ಅಭಿರುಚಿ ಉಳ್ಳವನಾಗಿದ್ದಾನೆ, ಮಾಡಿದ ಪ್ರತಿ ಒಂದು ಕರ್ಮವೂ ಕೂಡ ಅಧಾರ್ಮಿಕವೇ ಆಗಿರ್ತದೆ ಅಂದ ಮೇಲೆ ಅವನಿಗೆ ಹೇಗೆ ಜಯವಾಗತ್ತೆ? ನಿನ್ನ ಪಕ್ಷದೊಳಗೆ ಹೇಗೆ ಜಯವಾಗಲಿಕ್ಕೆ ಸಾಧ್ಯ? ಈ ಎಚ್ಚರಿಕೆ ನಮಗೂ ಈ ಎಚ್ಚರಿಕೆಯ ಗಂಟೆಯಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ